ಮಿಸ್ಟರ್ ಕೋಲಾರ್ ಅಂತಾರೆ ಅಲ್ವಾ, ಅವ್ರ ಹೆಸರು ಗೊತ್ತಿದ್ದ ಮೇಲೆ ಮೀಡಿಯಾ ಮುಂದೆ ಯಾಕ್ರಿ ಬಂದ್ರಿ ನೀವು? ಮಿಸ್ಟರ್ ಕೋಲಾರ್ ಅಲ್ಲ ಅವ್ರ ಹೆಸರು ಡಾಕ್ಟರ್ KM ಸಂದೇಶ್. ಸಂದೇಶ್ ಅಣ್ಣ ಅವ್ರ ವ್ಯಕ್ತಿತ್ವ ಅವ್ರಿಗೇನು ಗೊತ್ತು ಅಂತ ಮಾತಾಡ್ತಾ ಇದ್ದಾರೆ. ಗಂಡಸಾದ್ರೆ ನೀನು ನಮ್ಮ ಗುಡಿಬಂಡೆ ತಾಲೂಕಿಗೆ ಬಾ, ಬಾಗೇಪಲ್ಲಿ ತಾಲೂಕಿಗೆ ಬಾ, ನಮ್ಮ ಶಾಸಕರಾದಂಥ ಸುಬ್ಬಾರೆಡ್ಡಿ ಅವರು ಯಾವ ಹಗರಣಗಳು ಮಾಡಿದಾರೋ ಅವರ ವಿತ್ ಪ್ರೂಫ್ಸ್ ತೋರಿಸು ನೀನು, ಇಲ್ಲ ಅಂತಂದರೆ ನೀನು ಅರ್ಧ ತಲೆ ಬೋಳ್ಸ್ಕೊಂಡು ಹೋಗಬೇಕು ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಡಾಕ್ಟರ್ KM ಸಂದೇಶ್ ವಿರುದ್ಧದ ಆರೋಪಗಳಿಗೆ ತಿರುಗೇಟು, ಬೆದರಿಕೆ ಹೇಳಿಕೆಗಳನ್ನು ಖಂಡಿಸಿದ ಶಶಿಕಲಾ ನರಸಿಂಹರಾಜು. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಭೂ ಅಕ್ರಮ ಆರೋಪ ಮಾಡಿರುವ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕದ ಸಂಸ್ಥಾಪಕ ಡಾಕ್ಟರ್ KM ಸಂದೇಶ್ ಅವರ ವಿರುದ್ಧ ನೀಡಿರುವ ಹೇಳಿಕೆಗಳನ್ನು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕದ ಶಿಡ್ಲಘಟ್ಟ ತಾಲೂಕು ಮಹಿಳಾ ಅಧ್ಯಕ್ಷೆ ಶಶಿಕಲಾ ನರಸಿಂಹರಾಜು ತೀವ್ರವಾಗಿ ಖಂಡಿಸಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಡಾಕ್ಟರ್ KM ಸಂದೇಶ್ ಅವರು ಶೋಷಿತರು, ಭೂಹೀನರು ಹಾಗೂ ನೊಂದವರ ಪರವಾಗಿ ನಿರಂತರವಾಗಿ ಧ್ವನಿ ಎತ್ತುತ್ತಿದ್ದಾರೆ. ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುತ್ತಿರುವಂತಹ ವ್ಯಕ್ತಿಯ ವಿರುದ್ಧ ವೈಯಕ್ತಿಕ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುವುದು ಮತ್ತು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರಲು ಯತ್ನಿಸುವುದು ಖಂಡನೀಯ ಎಂದರು. ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಮಾಡಿರುವ ಭೂ ಅಕ್ರಮ ಆರೋಪಗಳಿಗೆ ಸೋಮಲಾಪುರ ಸೇರಿದಂತೆ ಹಲವು ಪ್ರದೇಶಗಳ ದಾಖಲೆಗಳನ್ನೇ ಆಧಾರವಾಗಿ ಸಾರ್ವಜನಿಕರ ಮುಂದಿಡಲಾಗಿದೆ. ಆರೋಪಗಳು ಸುಳ್ಳಾಗಿದ್ದರೆ ಬೆದರಿಕೆ ಹಾಕುವ ಬದಲು ದಾಖಲೆಗಳ ಮೂಲಕವೇ ಉತ್ತರ ನೀಡಬೇಕು. ಬೆದರಿಕೆಗಳಿಂದ ಸತ್ಯವನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಆಧಾರರಹಿತ ಆರೋಪಗಳನ್ನು ಬಿಟ್ಟು ಧೈರ್ಯವಿದ್ದರೆ ಸಾರ್ವಜನಿಕವಾಗಿ ದಾಖಲೆಗಳೊಂದಿಗೆ ಮುಖಾಮುಖಿ ಚರ್ಚೆಗೆ ಬರಲಿ ಎಂದು ಸವಾಲು ಹಾಕಿದರು. ಈ ಸಂದರ್ಭದಲ್ಲಿ ತಾಲೂಕು ಮಹಿಳಾ ಪ್ರಧಾನ ಕಾರ್ಯದರ್ಶಿ ಲಕ್ಕಹಳ್ಳಿ ಲಿಖಿತಾ, ಸಂಘಟನೆಯ ಮುಖಂಡರಾದ ನರಸಿಂಹರಾಜು, ಮಂಜುನಾಥ್, ಸುಭಾಷ್, ನಾಗರಾಜ್, ಹರೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನಮಸ್ಕಾರ, ನನ್ನ ಹೆಸರು ಶಶಿಕಲಾ ನರಸಿಂಹರಾಜು, ಶಿಡ್ಲಘಟ್ಟ ತಾಲೂಕು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಮಹಿಳಾ ಅಧ್ಯಕ್ಷರು. ಬಾಗೇಪಲ್ಲಿ ಮತ್ತು ಗುಡಿಬಂಡೆ ತಾಲೂಕಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ ನಮ್ಮ ಡಾಕ್ಟರ್ KM ಸಂದೇಶಣ್ಣನವರ ವಿರುದ್ಧವಾಗಿ. ಅವರು ಈ ವಾರಗಳ ಹಿಂದೆ ಬಾಗೇಪಲ್ಲಿಯಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಬಗ್ಗೆ ಪ್ರೆಸ್ ಮೀಟ್ ಮಾಡಿದರು. ಆ ವಿಚಾರವಾಗಿ ಇವರೆಲ್ಲ ಮಾತಾಡಿದ್ದಾರೆ. ಏನಂತಂದರೆ, ಗುಡಿಬಂಡೆ ಅವರು ಹೇಳ್ತಾ ಇದ್ದಾರೆ, ಗಂಡಸಾದರೆ ನೀನು ಗಂಡಸಾದರೆ ಸಂದೇಶ್ ಅಂತ ಹೆಸರು ಸಹ ಗೊತ್ತಿಲ್ಲ ಅವ್ರಿಗೆ. ಗಂಡಸಾದರೆ ನೀನು ನಮ್ಮ ಗುಡಿಬಂಡೆ ತಾಲೂಕಿಗೆ ಬಾ, ಬಾಗೇಪಲ್ಲಿ ತಾಲೂಕಿಗೆ ಬಾ, ನಮ್ಮ ಶಾಸಕರಾದಂಥ ಸುಬ್ಬಾರೆಡ್ಡಿ ಅವರು ಯಾವ ಹಗರಣಗಳು ಮಾಡಿದಾರೋ ಅವರ ವಿತ್ ಪ್ರೂಫ್ಸ್ ತೋರಿಸು ನೀನು, ಇಲ್ಲ ಅಂತಂದರೆ ನೀನು ಅರ್ಧ ತಲೆ ಬೋಳ್ಸ್ಕೊಂಡು ಹೋಗಬೇಕು ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಆಮೇಲೆ ಶಿಡ್ಲಘಟ್ಟ ವಿಜಯಪುರ ಹೆಣ್ಮಕ್ಳ ಹತ್ರ ಏನೇನು ಮಾಡಿಸ್ತಾ ಇದೆಯಾ ಅಂತ ಮಾತಾಡ್ತಾರೆ. ಶಿಡ್ಲಘಟ್ಟ ವಿಜಯಪುರ ಹೆಣ್ಮಕ್ಳ ಹತ್ರ ಏನು ಮಾಡಿಸ್ತಾ ಇದ್ದಾರೆ? ಅವರು ಏನು ದಂಧೆ ಮಾಡಿಸ್ತಾ ಇದ್ದಾರಾ? ಸಂದೇಶಣ್ಣನವರು ನ್ಯಾಯ ಎಲ್ಲಿ ಅನ್ಯಾಯ ಆಗಿದೆಯೋ ಅವ್ರಿಗೆ ನ್ಯಾಯ ಕೊಡಿಸಿ ಅನ್ನೋ ಕೆಲಸ ಮಾಡಿಸ್ತಾ ಇದ್ದಾರೆ. ಆ ಕೆಲಸ ನಾವು ನಿಯತ್ತಾಗಿ ಮಾಡ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ. ಸಂದೇಶಣ್ಣ ಅವ್ರ ವ್ಯಕ್ತಿತ್ವ ಅವ್ರಿಗೇನು ಗೊತ್ತು ಅಂತ ಮಾತಾಡ್ತಾ ಇದ್ದಾರೆ. ಭೂ ಹಗರಣಗಳಿಗೆ ಬರ್ತೀಯಾ, ನಿವೇಶನಗಳಿಗೆ ಬರ್ತೀಯಾ? ಹೌದು, ಎಂಡ ಬೇಡ ಭೂಮಿ ಬೇಕು, ಮತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ನಾವು ಹೋರಾಟ ಮಾಡ್ತಾ ಇರೋದೇ ನಿಜ. ನಮಗೆ ಅಂಬೇಡ್ಕರ್ ಆಶಯಗಳು ಏನಿದೆಯೇ, ದಲಿತರೆಲ್ಲ ಒಂದು ಜಮೀನ್ದಾರ ಆಗಬೇಕು ಅನ್ನೋ ಉದ್ದೇಶನೇ ಅಂಬೇಡ್ಕರ್ ಅವ್ರದ್ದು. ಅವ್ರ ಆಶಯಗಳನ್ನ ಕನಸನ್ನು ನನಸು ಮಾಡ್ತಾ ಇದ್ದಾರೆ ನಮ್ಮ ಸಂದೇಶಣ್ಣನವರು. ಅದರಲ್ಲಿ ತಪ್ಪೇನಿದೆ? ಇವ್ರು ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಅವ್ರು ಮಾತಾಡೋ ವರ್ಷನ್ ಸಹ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆ ರೀತಿ ಮಾತಾಡ್ತಾ ಇದ್ದಾರೆ ಗುಡಿಬಂಡೆ ಮತ್ತು ಬಾಗೇಪಲ್ಲಿಯಲ್ಲಿ. ಅವ್ರು ಹೇಳ್ತಾರೆ, ಸಂದೇಶ್ ನೀನು ಬಾಗೇಪಲ್ಲಿ ಬಂದಿದ್ದೀಯ ಅಂದರೆ ಹುಷಾರು ಏನು ಬೆದರಿಕೆ ಆಗ್ತಾ ಇದ್ದಾರಾ? ಈಗ ಹೌದು, ನಿಜ ಗುಡಿಬಂಡೆನಲ್ಲಿ 4ನೇ ತಾರೀಕು ಒಂದು ಪ್ರೆಸ್ ಮೀಟ್ ಇದೆ, ಹೋರಾಟ ಇದೆ. ಏನೋ ಒಂದು ಅಂಗವಿಕಲಗೆ ಅನ್ಯಾಯ ಆಗಿದೆ. ಅನ್ಯಾಯ ಆಗಿಯವರು ಸಂದೇಶಣ್ಣವ್ರ ಹತ್ರ ಹೋಗಿದ್ದಾರೆ. ಅವ್ರು ಬಂದು ಇವಾಗ ನ್ಯಾಯ ಕೊಡಿಸ್ಲೇಬೇಕು, ಬರ್ತಾ ಇದ್ದಾರೆ. ಬಂದರೆ ಹುಷಾರು ಅನ್ನೋ ಮಾತೇನು ಅವ್ರೇನು ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರಾ, ಇಲ್ಲ ಕೊಲೆ ಮಾಡಿಸ್ತಾರಾ? ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಇವರೇ ಬಾಗೇಪಲ್ಲಿ ಗುಡಿಬಂಡೆ ಅವರೇ ಏನಾದರೂ ಅವರು ಶಾಸಕ ಸುಬ್ಬಾರೆಡ್ಡಿ ಅವರೇನಾದರೂ ಶಾಮೀಲಾಗಿ ಅವ್ರಿಗೇನಾದರೂ ಮಾಡೋ ವ್ಯವಸ್ಥೆಗಳೇನಾದರೂ ಮಾಡ್ಕೊಂಡಿದ್ದಾರಾ? ಇವರು ಬನ್ನಿ ಅಂತ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದಾರೆ. ಹೌದು, ಈಗ ಸುಬ್ಬಾರೆಡ್ಡಿ ಅವರು ಶಾಸಕರದ್ದು ಹಗರಣ ಇದ್ದಾವೆ ಅಂತ ಹೇಳಿ 800 ಎಕರೆ ಹೇಳಿದ್ದಾರೆ, ನಿಜಾನೇ. ಅದನ್ನು ನೀನು ಸಾಬೀತು ಮಾಡು, ಆಧಾರಗಳು ತೋರಿಸು ಅಂತ ಹೇಳ್ತಾ ಇದ್ದಾರೆ, ನಿಜಾನೇ. ಈಗ ಆಲ್ರೆಡಿ ಅದ್ಯಾವುದವರು ಸೋಮಲಾಪುರದಲ್ಲಿ ಈಗ ಆಲ್ರೆಡಿ ಎಂಟ್ರಿ ಆಗಿ ಅವರು ತೋರಿಸ್ತಾ ಇದ್ದಾರೆ, ವಿತ್ ಪ್ರೂಫ್ ತೋರಿಸ್ತಾ ಇದ್ದಾರೆ. ಏನಂತ, ನೋಡಪ್ಪ ಇಷ್ಟು ಎಕರೆ ಜಮೀನಿದೆ, ಇದೆಲ್ಲ ನಿಜಾನೇ ಅಂತ ತೋರಿಸ್ತಾ ಇದ್ದಾರೆ ಸಂದೇಶಣ್ಣವರು. ಅವ್ರ ತಾಕತ್ತು ಅವ್ರು ತೋರಿಸ್ಕೊಂಡ್ಮೇಲೆ ಇವ್ರ ತಾಕತ್ತು ಏನಿದೆ ತೋರಿಸ್ಬೇಕು ತಾನೆ. ಹೌದು, ಈಗ ಏನು ಹೇಳ್ತಾ ಇದ್ದಾರೆ, ಸುಬ್ಬಾರೆಡ್ಡಿ ಶಾಸಕರು ಒಳ್ಳೆ ವ್ಯಕ್ತಿ, ಅವ್ರು ಯಾವ ರೀತಿಯೂ ಹಗರಣಗಳು ಮಾಡಿಲ್ಲ ಅಂತ ಹೇಳಿ ಇಚ್ಚೆಲಗಳೆಲ್ಲ ಎದ್ದು ಕೂತ್ಕೊಂಡಿದ್ದೀರಾ. ಸಂದೇಶ್ ಅವ್ರು ಬಂದರೆ 10 ನಿಮಿಷ ಮಾತಾಡ್ಬಿಟ್ಟು ಪ್ರೆಸ್ ಮೀಟ್ ಕೊಟ್ಬಿಟ್ಟು ಹೊರಟೋಗ್ತಾರೆ, ಏನು ದುಡ್ಡು ತೊಗೊತಾರೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ಗಂಟೆಗಳು ಮಾತಾಡ್ತಾ ಇದ್ದಾರಲ್ವಾ ಸುಬ್ಬಾರೆಡ್ಡಿ ಅಣ್ಣವ್ರ ಹತ್ರ. ಇವ್ರೇನಾದರೂ ದುಡ್ಡು ಇವರು ದುಡ್ಡು ತೊಗೊಂಡು ಶಾಮೀಲ್ ಆಗಿದ್ದಾರೆ ತಾನೆ.
ನಮ್ಮ ಸಂದೇಶ್ ಅಣ್ಣವ್ರ ಬಗ್ಗೆ ಯಾಕೆ ಈ ರೀತಿ ಮಾತಾಡಬೇಕು? ಒಂದು ಭಾರತದ ಪ್ರಜೆಯಾಗಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಓಡಾಡ್ಬೋದು, ಪ್ರತಿಯೊಂದು ಜಾಗದಲ್ಲಿ ಅನ್ಯಾಯ ಆದಾಗ, ಪ್ರತಿಯೊಂದು ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಅನ್ಯಾಯ ಆದಾಗ ಕೇಳುವಂಥ ಧೈರ್ಯ ಇದೆ. ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಬರೆದಿದ್ದಾರೆ, ಒಂದು ಪ್ರತಿಯೊಬ್ಬ ಭಾರತೀಯನು ಎಲ್ಲ ಅನ್ಯಾಯ ಆದರೆ ಅಲ್ಲಿ ನ್ಯಾಯ ಕೊಡಿಸ್ಬೇಕು ಅಂತ. ಅದೇ ರೀತಿ ನಮ್ಮ ಸಂದೇಶ್ ಅಣ್ಣನವರು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ, ಎಲ್ಲ ತಾಲೂಕುಗಳಲ್ಲೂ ಓಡಾಡ್ತಾ ಇದ್ದಾರೆ. ಓಡಾಡಿ ಅನ್ಯಾಯ ಆಗಿರೋ ಜಾಗದಲ್ಲಿ ನ್ಯಾಯ ಕೊಡಿಸ್ತಾ ಇದ್ದಾರೆ. ಈಗ ನೋಡಿದ್ರೆ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾಗದಲ್ಲಿ ಸುಮಾರು 5,500 ಎಕರೆ 5,000-6,000 ಎಕರೆ ಜಮೀನನ್ನ ನಮ್ಮ ದಲಿತರಿಗೆ ಬಿಡಿಸ್ಕೊಟ್ಟಿದ್ದಾರೆ. ದಲಿತರೇ ಅಂತಲ್ಲ, ಎಲ್ಲ ಸಮುದಾಯದ ಜನಗಳಿಗೂ ಬಿಡಿಸ್ಕೊಟ್ಟಿದ್ದಾರೆ. ಲಕ್ಷಾಂತರ ಜನಗಳು ನಿವೇಶನಗಳು ಅವ್ರಿಗೆ ಮಾಡಿಸ್ಕೊಟ್ಟಿದ್ದಾರೆ. ಅಂತರ್ಜಾತಿ ವಿವಾಹಗಳು ಮಾಡಿದ್ದಾರೆ. ಇದಕ್ಕಿಂತ ಇನ್ನೂ ಏನು ಮಾಡಬೇಕಾಗುತ್ತೆ ಜನಗಳಿಗೆ? ಏನಕ್ಕೆ ಬರ್ತೀರಾ, ಯಾಕೆ ಬರ್ತೀರಾ, ಭೂ ಹೋರಾಟ ಯಾಕೆ ಮಾಡ್ತೀಯಾ ಅಂತ ಕೇಳ್ತಾರೆ. ಭೂ ಹೋರಾಟ ಮಾಡಿಲ್ಲ ಅಂತಂದರೆ ಜಮೀನ್ದಾರರು ಆಗೋದೇ ಹಾಗೆ ನಾವು ನಮ್ಗೆ ಜಮೀನುಗಳು ಸಿಗೋದು ಯಾವ ರೀತಿ ಸಿಗುತ್ತೆ? ಯಾವುದೇ ಒಂದು ವ್ಯಕ್ತಿ ಒಂದು ಹೋರಾಟ ಮಾಡ್ತೀರಾ, ನಾವು ಯಾವುದೇ ಜಮೀನಾಗಲಿ ಯಾವುದೇ ಒಂದು ಹೋರಾಟ ಮಾಡ್ತೀರಾ, ಯಾವುದೇ ಒಂದು ಇದು ನಮ್ಮ ದಲಿತರಿಗೆ ನ್ಯಾಯ ಸಿಗೋದಿಲ್ಲ. ಹೋರಾಟ ಮಾಡಿನೇ ಪಡ್ಕೊಳ್ಬೇಕು. ಅದಕ್ಕೋಸ್ಕರ ಹೋರಾಟ ಮಾಡಿನೇ ಪಡ್ಕೊತಾ ಇದ್ದೀವಿ. ಇನ್ನೊಬ್ಬ ವ್ಯಕ್ತಿ ಹೇಳ್ತಾ ಇದ್ದಾರೆ, ಸಂದೇಶ್ 40-50 ವರ್ಷದಿಂದ ನಾವು ದಲಿತ ಸಂಘಟನೆಗಳಲ್ಲಿದ್ದೀವಿ, ದಲಿತ ಸಂಘರ್ಷ ಸಮಿತಿಯವರೆಲ್ಲ ಒಗ್ಗಟ್ಟಾಗಿದ್ದೀವಿ. ಓಕೆ, ಒಗ್ಗಟ್ಟಾಗಿ, ಅದರಲ್ಲಿ ಏನು ತಪ್ಪು? ನಿಮ್ಮ ಸಂಘಟನೆ ಹೆಸರೇನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೌದು, ನಾನೀಗ ಹೇಳ್ತಾ ಇದ್ದೀನಿ ನೋಡಿ, ನಮ್ಮ ಸಂಘಟನೆ ಹೆಸರು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ. ಮತ್ತೊಂದು ಸರಿ ಹೇಳ್ತೀನಿ, ನಮ್ಮ ಸಂಘಟನೆ ಹೆಸರು ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ. ಇನ್ನೊಬ್ಬ ಹೇಳ್ತಾನೆ, ಗುಡಿಬಂಡವ್ರು ಹೇಳ್ತಾರೆ ಮಿಸ್ಟರ್ ಕೋಲಾರ್ ಅಂತಾರೆ ಅಲ್ವಾ? ಅವ್ರ ಹೆಸರು ಗೊತ್ತಿದ್ದ ಮೇಲೆ ಮೀಡಿಯಾ ಮುಂದೆ ಯಾಕ್ರಿ ಬಂದ್ರಿ ನೀವು? ಮಿಸ್ಟರ್ ಕೋಲಾರ್ ಅಲ್ಲ ಅವ್ರ ಹೆಸರು ಡಾಕ್ಟರ್ KM ಸಂದೇಶ್. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಅವರ ಹೆಸರು ಬಂದು ಡಾಕ್ಟರ್ KM ಸಂದೇಶ್, ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ. ಅವರೇ ಸಂಸ್ಥಾಪಕರು, ಅವರೇ ಅಧ್ಯಕ್ಷರು, ಅವರೇ ಒಳ್ಳೆ ರೀತಿಯಲ್ಲಿ ಕೆಲಸಗಳು ನಡೆಸ್ತಾ ಇದ್ದಾರೆ, ಒಳ್ಳೆ ರೀತಿ ಹೋರಾಟಗಳು ಮಾಡ್ತಾ ಇದ್ದಾರೆ. ನೊಂದವರಿಗೆ, ಅನ್ಯಾಯ ಆದವ್ರಿಗೆ ಒಂದು ಜೀವನ ರೂಪಿಸ್ಕೊಡ್ತಾ ಇದ್ದಾರೆ. ಅವರಿಂದ ಸಾವಿರಾರು ಲಕ್ಷಾಂತರ ಜನ ಬದುಕ್ತಾ ಇದ್ದಾರೆ. ದಯವಿಟ್ಟು ಆ ರೀತಿ ನಮ್ಮ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದಂಥ ಸಂದೇಶ್ ಅಣ್ಣರವ್ರ ಬಗ್ಗೆ ಈ ರೀತಿ ಮಾತಾಡೋದು, ನೀವೀಗ ಹೇಳ್ತಾ ಇದ್ದೀರಾ ಎದುರಿಕೆದ್ರು ಬನ್ನಿ. ಹೌದು, ನಾವು ಬರ್ತೀವಿ, ನೀವು ಬನ್ನಿ, ಮಾತಾಡೋಣ. ಸಂದೇಶ್ ಅಣ್ಣವ್ರ ಮೇಲೆ ಇವರು ಆರೋಪ ಮಾಡಿದ್ದಾರೆ, ಏನು ಶಾಸಕರು ಭೂಗಾರಣಗಳು ಮಾಡಿಲ್ಲ, ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ, ನಮ್ಮ ದಲಿತರಿಗೆ ಸಪೋರ್ಟ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಸಂದೇಶ್ ಅಣ್ಣವರು ಸಾಬೀತು ಮಾಡ್ತಾ ಇದ್ದಾರೆ, ಒಂದೊಂದೇ ಸಾಬೀತು ಮಾಡ್ತಾ ಇದ್ದಾರೆ. ಇವಾಗ ಸೋಮಲಾಪುರದಲ್ಲಿ ಹೋಗಿ 147 ಎಕರೆ ಜಮೀನು ಶಾಸಕರ ಕೈವಾಡ ಇಲ್ದಿರಾನೆ ಇದಾಗಿದೆಯಾ ಅಂತ ಹೇಳಿ ಸಾಬೀತು ಮಾಡ್ತಾ ಇದ್ದಾರೆ. ಸೊ ನೀವು ಅದೇ ರೀತಿ ನೀವು ಸಾಬೀತು ಮಾಡಿ, ಸಂದೇಶ್ ಅವ್ರು ಮಾಡಿರೋ ಆರೋಪ ಸುಳ್ಳು ಅಂತ ಮಾಡಿ. ಅದು ಬಿಟ್ಟು ಬೆದರಿಕೆ ಹಾಕುವಂಥ ರೀತಿ ನಿಟ್ಟಿನಲ್ಲಿ ಯಾಕೆ ಮಾತಾಡಬೇಕು? ನೀನು ಗಂಡಸ ಅಲ್ವಾ ಅನ್ನೋ ಇದು ಯಾವ ವರ್ಷನ್ ಸರ್ ನೀವು ಮಾತಾಡ್ತಾ ಇರೋದು? ಗುಂಡಗಿರಿ ಮಾತಾಡೋದಕ್ಕೆ ಪ್ರೆಸ್ ಮೀಟ್ ಬೇಕಿತ್ತ ನಿಮಗೆ? ಸಾಬೀತು ಮಾಡಿ, ನಿಮ್ಮ ಮಾತಲ್ಲೇ ಗೊತ್ತಾಗ್ತಾ ಇದೆ. ನಮ್ಮ ಸಂದೇಶ್ ಅಣ್ಣನವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ನಿಮ್ಮ ಮಾತಲ್ಲೇ ಗೊತ್ತಾಗ್ತಾ ಇದೆ. ಸೊ ಅವರು ಅದನ್ನು ವಿವರಣೆ ತೋರಿಸ್ತಾ ಇದ್ದಾರೆ. ನಾನು ಮಾಡಿ ಅದು ಶಾಸಕರ ವಿರುದ್ಧವಾಗಿ ಏನು ಮಾತಾಡಿದಾರೋ ಅದನ್ನು ಸಾಬೀತು ಮಾಡ್ತಾ ಇದ್ದಾರೆ. ನೀವು ನಮ್ಮ ಸಂದೇಶ್ ಅಣ್ಣವ್ರ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಆ ರೀತಿ ಮಾಡಿದ್ದಾನೆ, ಈ ರೀತಿ ಮಾಡಿದ್ದಾನೆ ಅಂತ. ಸೊ ನೀವು ಅದನ್ನೇ ಸಾಬೀತು ಮಾಡಿ. ಸಾಬೀತು ಮಾಡೋದ್ರಲ್ಲಿ ತಪ್ಪೇನಿದೆ? ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಅವ್ರಿಗೊಂದು ಇವ್ರಿಗೊಂದು ಕಾನೂನು ಏನಿಲ್ವಲ್ಲ. ಕಾನೂನು ಎಲ್ಲರಿಗೂ ಒಂದೇ. ಕಾನೂನು ಒಂದು ರೀತಿಯಲ್ಲಿ ನೀವು ಸಾಬೀತು ಮಾಡಿ. 60-70 ವರ್ಷದಿಂದ ದಲಿತ ಸಂಘರ್ಷ ಸಮಿತಿ, ದಲಿತ ಸಂಘಟನೆಗಳು ಅಂತ ಹೇಳಿದ್ರಿ. ಸೊ ನೀವೆಷ್ಟು 60-70 ವರ್ಷಗಳಿಂದ ಎಷ್ಟು ಜಮೀನು ಉಳಿಸಿದ್ದೀರಾ, ಎಷ್ಟು ನಿವೇಶನಗಳು ಕಟ್ಸ್ಕೊಟ್ಟಿದ್ದೀರಾ ದಲಿತರಿಗೆ ಅಂತಲ್ಲ, ಎಲ್ಲ ಸಮುದಾಯದವ್ರಿಗೂ ಏನೇನು ಮಾಡಿದ್ದೀರಾ ನಿಮ್ಮದು ತೋರಿಸಿ. ನಾವು ಪ್ರತಿಯೊಂದು ಅವರು ಸಂದೇಶ್ ಅಣ್ಣವ್ರು ಏನು ಮಾಡಿದಾರೋ ವಿತ್ ಡಾಕ್ಯುಮೆಂಟ್ಸ್ ಸಮೇತ, ಪ್ರೂಫ್ ಸಮೇತ ನಾವು ತೋರಿಸ್ತೀವಿ. ಸೊ ನೀವೇನು ಮಾಡಿದ್ದೀರಾ 60-70 ವರ್ಷಗಳಿಂದ ಅದನ್ನಾದರೂ ತೋರಿಸ್ಬಿಟ್ಟು ನಾವು ಇದೇ ಥರ ಮಾಡಿದ್ದೀವಿ, ಇಂಥವ್ರಿಗೆ ನ್ಯಾಯ ಕೊಡಿಸಿದ್ದೀವಿ, ಇಂಥವ್ರಿಗೆ ಅನ್ಯಾಯ ಆಗಿರೋದನ್ನ ನಾವು ಬಿಡಿಸ್ಕೊಟ್ಟಿದ್ದೀವಿ, ಇಂಥ ಜಮೀನು ಬಿಡಿಸ್ಕೊಟ್ಟಿದ್ದೀವಿ, ಇಂಥವರು ಮುದುಕರಿಗೆ, ಅನಾಥರಿಗೆ ಇಂಥದ್ದೆಲ್ಲ ಮಾಡಿದ್ದೀವಿ ಅಂತ ತೋರಿಸ್ಲಿ ಬಿಡಿ. ಮನೆಗಳು ಕಟ್ಕೊಟ್ಟಿರೋದಾಗ್ಬೋದು, ಒಂದು ವಿದ್ಯಾಭ್ಯಾಸದ್ದಾಗ್ಬೋದು, ಏನಾದರೂ ಆಗಲಿ, ನೀವು ಮಾಡಿರೋದನ್ನು ತೋರಿಸಿ. ನಮಗೇನು ಇಡೀ ಪ್ರಪಂಚನೇ ನೋಡ್ತಾ ಇದೆ, ನೀವು ತೋರಿಸ್ರಿ ಎಲ್ಲರಿಗೂ. ಬೆದರಿಕೆಗಳು ಹಾಕೋದು, ಸಂದೇಶ್ ಹುಷಾರು, ಬಾಗೇಪಲ್ಲಿಗೆ ಬಂದರೆ ಹುಷಾರು ಅನ್ನೋದು ಅದೆಲ್ಲ ಬಿಟ್ಟು ದಯವಿಟ್ಟು ಬೆದರಿಕೆಗಳು ಹಾಕೋದನ್ನ ಬಿಟ್ಟು ನ್ಯಾಯ ರೀತಿಯಾಗಿ ಕೆಲಸ ಮಾಡಿ. ನಿಮ್ಮ ಬೆದರಿಕೆಗಳಿಗೆ ಬೆದರೋಂಥವ್ರು ಯಾರೂ ಇಲ್ಲ. ಎಲ್ಲರೂ ಅವರವರ ವ್ಯಕ್ತಿತ್ವ ಬಗ್ಗೆ ಗೊತ್ತಿರೋರೇನೆ. ಅವ್ರವ್ರು ಏನು ಮಾಡಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ. ನ್ಯಾಯ ರೀತಿಯಾಗೆ ಕೆಲಸ ಮಾಡ್ಕೊಂಡು ಹೋಗಿ. ನಿಮ್ಮಿಂದ ಆದರೆ ಒಬ್ಬರಿಗೆ ನ್ಯಾಯ ಕೊಡಿಸಿ, ಇಲ್ಲಾಂದರೆ ಸುಮ್ಮನೆ ನಿಮ್ಮ ಮನೆಗಳಲ್ಲಿರ್ರಿ. ಯಾರು ಕೇಳ್ತಾರೆ ನಿಮ್ಮನ್ನು? ಯಾರು ಕೇಳಲ್ವಲ್ಲ. ಇಬ್ಬರು ಜಗಳ ಮೂರನೇವ್ರಿಗೆ ಲಾಭ ಅಂತ ಅನ್ನಂಗೆ ದಲಿತರಿಂದಲೇ ದಲಿತರನ್ನ ತುಳಿಯುವಂಥ ಕೆಲಸ ಆಗ್ತಾ ಇರೋದು. ಯಾಕೆ ಈಗ ಸುಬ್ಬಾರೆಡ್ಡಿ ಶಾಸಕರಿದ್ದಾರಲ್ವಾ, ಅವರ ನಾಯಕತ್ವದಲ್ಲೇ ಅವರ ಕಾಂಗ್ರೆಸ್ ಮುಖಂಡರುಗಳೇ ಇದ್ದಾರೆ. ಅವ್ರನ್ನ ಯಾಕೆ ಇವ್ರು ಬಿಟ್ಟು ಪ್ರೆಸ್ ಮೀಟಿಂಗ್ ಮಾಡಿಸ್ಬಾರ್ದಾಗಿತ್ತು? ಅವ್ರ ಕೈಯಲ್ಲೇ ಮಾತಾಡಿಸ್ಬೋದಾಗಿತ್ತಲ್ಲ. ನಮ್ಮ ದಲಿತರೇ ಯಾಕೆ ಸಿಗ್ತಾರೆ? ಯಾಕೆ ಅಂತಂದರೆ ಆ ದಲಿತರಲ್ಲಿ ಒಗ್ಗಟ್ಟಿಲ್ಲ ಅಂತ ತಿಳ್ಕೊಂಡು
ದಲಿತರಿಂದನೇ ದಲಿತರನ್ನ ತುಳಿಯೋ ಕೆಲಸ ಮಾಡ್ತಾ ಇದ್ದಾರೆ. ನಾನು ದಲಿತ ಸಂಘರ್ಷ ಸಮಿತಿಯಲ್ಲಿ ಸುಮಾರು ಒಂದು 10-12 ವರ್ಷದಿಂದ ದುಡ್ದಾದ್ಮೇಲೆ ಅಲ್ಲಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರೋಂಥ ಕೆಲಸ ನಡೀತು. ಅಂಬೇಡ್ಕರ್ ಅವರೇ ಹೇಳಿದ್ದಾರೆ, ನಮ್ಮ ಸ್ವಾಭಿಮಾನಕ್ಕೆ ಎಲ್ಲ ಧಕ್ಕೆ ಬರುತ್ತೋ ಅಂಥ ಜಾಗದಲ್ಲಿ ನಮ್ಮ ಚಪ್ಪಲಿನೂ ಸಹ ಬಿಡಬಾರ್ದು ಅಂತ ಹೇಳಿದ್ದಾರೆ. ಅಂತ ಅವರು ಹೇಳಿರ್ಬೇಕಾದ್ರೆ ನಮ್ಮ ಸ್ವಾಭಿಮಾನನ ನಾವು ಕಾಪಾಡ್ಕೊಳ್ದಿದ್ಮೇಲೆ ನಾವು ಅಲ್ಲಿ ಸಂಘಟನೆಯಲ್ಲಿ ದುಡ್ದು ಏನು ಪ್ರಯೋಜನ ಇಲ್ಲ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವು ಯಾಕೆ ಅಲ್ಲಿರಬೇಕು? ಈಗ ಅಂಬೇಡ್ಕರ್ ಸೇವಾ ಸಮಿತಿಯಲ್ಲಿಯೇ ಪ್ರಾಮಾಣಿಕವಾಗಿ ದುಡಿತಾ ಇದ್ದೀವಿ. ಸೊ ಅವರು ಅದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ತಾಲೂಕುಗಳಲ್ಲಿ ಎಲ್ಲ ಕಡೆಯಿಂದ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತಲೇ ನಾವು ಅವ್ರ ಜೊತೆಯಲ್ಲಿ ಒಂದಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್.